ನಮ್ಮ ನ್ಯೂಸ್ಗೆ ಸ್ವಾಗತ. ನಮ್ಮ ಅಖಾಡ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ. ಚಿಂತಾಮಣಿ ನಗರದ ಹೊರವಲಯದ ಗೋಪ್ಸಂದ್ರ ಗ್ರಾಮದಲ್ಲಿ ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಪ್ರಾರಂಭಿಸಿರುವ ನಮ್ಮ ಅಖಾಡ ಎಂಬ ಫನ್ ಆ್ಯಂಡ್ ಫಿಟ್ನೆಸ್ ಎಂಬ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಿರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈಗಾಗಲೇ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ನೂಕರ್, ಏರ್ ಹಾಕಿ ಮತ್ತು ಫೋಸ್ಬಾಲ್ ಕ್ರೀಡೆಗಳ ಜೊತೆಗೆ ಇದೀಗ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ ಮಾಡಲಾಗಿದೆ. ಮಕ್ಕಳ ವಿಡಿಯೋ ಗೇಮ್ಸ್ ಆದ ಕಾರ್ ರೇಸಿಂಗ್, ಬೈಕ್ ರೇಸಿಂಗ್, ಬ್ಯಾಸ್ಕೆಟ್ಬಾಲ್ ಮತ್ತು ಶೂಟಿಂಗ್ ಗೇಮ್ಸ್ ಪ್ರಾರಂಭ ಮಾಡಿದ್ದು, ಮಕ್ಕಳು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಮನವಿ ಮಾಡಿದ್ದಾರೆ. ವಿವಿಧ ಪಕ್ಷಗಳು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಕಳೆದ 13 ವರ್ಷಗಳ ಹಿಂದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾಜ ಸೇವಕನಾಗಿ ಆಗಮಿಸಿ ಕ್ಷೇತ್ರದಾದ್ಯಂತ ಹಲವು ಜನಪರ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದು, ಮತದಾರರು ಅದನ್ನು ಮೆಚ್ಚಿ 2 ಬಾರಿ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಿದ್ದಾರೆಂದು ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಹೇಳಿದರು. ಅವರು ಸೋಮವಾರ ನಗರದ ವಾರ್ಡ್ ನಂಬರ್ 4ರ ನಿವಾಸಿಗಳಾದ ವಕೀಲ ಗೋಪಿಕೃಷ್ಣ ಮತ್ತು ನವೀನ್ ಕೃಷ್ಣ ಅವರ ಸಮ್ಮುಖದಲ್ಲಿ ತಾಲೂಕಿನ ಪಾಲೇಪಲ್ಲಿ, ಕತ್ತರಿಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಹಲವು ಹಳ್ಳಿಗಳಿಂದ ಹಾಗೂ ನಗರ ಭಾಗದ ಹಲವು ಜನ ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಪಕ್ಷದ ಶಾಲು ಹಾಕಿ ಅವರನ್ನು ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡ ನಂತರ ಮಾತನಾಡುತ್ತಿದ್ದರು. ಇನ್ನು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದು ಗ್ಯಾರಂಟಿ ಇಲ್ಲ, ಇನ್ನು ಅವರು ಕೊಡುವಂಥ ಗ್ಯಾರಂಟಿ ಕಾರ್ಡು ಏನು ಗ್ಯಾರಂಟಿ ಎಂದು ಮಾಜಿ ಶಾಸಕರ ವಿರುದ್ಧ ಗುಡುಗಿದ ಅವರು, ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿನಿಂದಲೂ ಇದುವರೆಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಕೆ.ಎಚ್. ರವರ ಫೋಟೋ ಎಲ್ಲಿಯೂ ಬಳಕೆ ಮಾಡಲಿಲ್ಲ, ಇದು ಅವರ ನಡವಳಿಕೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಮಂಜುನಾಥ್, ನಗರಸಭಾ ಸದಸ್ಯರಾದ ಮುರಳಿ, ಮಂಜುನಾಥ್, ಮಾಜಿ ನಗರಸಭಾ ಸದಸ್ಯರಾದ ಅಬ್ಗುಲ್ ಶ್ರೀನಿವಾಸ ರೆಡ್ಡಿ, ಶೇಖ್ ಸಾದಿಕ್ ಸೇರಿದಂತೆ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು.
ಎಲ್ಲ ನಮ್ಮ ಮನೆಯವರೆಲ್ಲ ನಮ್ಮ ಕುಟುಂಬರೆಂದು ಭಾವಿಸ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮನ್ನು ನಂಬಿ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮನಗಳನ್ನು ಇದೇ ತರ ಇನ್ನ ಚುನಾವಣೆಗೆ ಇನ್ನು 15 ದಿವಸ ಇದೆ. ಎಲ್ಲರೂ 15 ದಿವಸನೂ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ JK ಕೃಷ್ಣಾರೆಡ್ಡಿ ಅಣ್ಣನವ್ರನ್ನ ಹ್ಯಾಟ್ರಿಕ್ MLA ಆಗಿ ಗೆಲ್ಲಿಸಬೇಕೆಂದು ವಿನಂತಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಚುನಾವಣೆಯಲ್ಲಿ 5 ವರ್ಷಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಿದ್ದೀವಿ, ಅವ್ರು ಏನು ಮಾಡಿದ್ದಾರೆ, ಹೇಗಿದೆ ಕ್ಷೇತ್ರ, ಇವೆಲ್ಲವನ್ನು ಕೂಡ ನಾವು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ 5 ವರ್ಷಗಳಿಗೆ. ಈಗ ಯಾರಾದರೂ ಸರಿ ಇಲ್ಲ ಅಂದರೆ ನಾವು ಅವ್ರನ್ನ ಓಡಿಸೋದಂಥದಕ್ಕೆ ಬೇರೆ ಬೇರೆ ರೀತಿಯಾದಂಥ ಶಕ್ತಿಯನ್ನು ಬಳಸಬೇಕಾಗಿಲ್ಲ. ಭಾಳ ಸುಲಭವಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ನಮ್ಮ ಮತವನ್ನು ಎಲ್ಲೋ ಹೋಗಿ ಅಂಗಡಿಯಲ್ಲಿ ಒಂದು ಟಿಕೆಟ್ ತಗೊಂಡು ಒಂದು ತಗೊಂಡ್ಬಂದು ಓಟ್ ಹಾಕಬೇಕಾಗಿಲ್ಲ. ಆದರೆ ನಮ್ಗೆ ಉಚಿತವಾಗಿ ಯಾವ ರೀತಿ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿರ್ತಕ್ಕಂಥವರು ಯಾವ ರೀತಿ ಸಲಹೆಗಳನ್ನು ಕೊಟ್ಟಿದ್ರು, ಈ ಒಂದು ಮತವನ್ನು ಆ ಒಂದು ಹಕ್ಕನ್ನು ಕೊಡಲಿಕ್ಕೆ ಅವತ್ತು ಸಲಹೆಗಳನ್ನು ಕೊಟ್ಟರು. ಯಾವ ರೀತಿ ಸಲಹೆಗಳನ್ನು ಕೊಟ್ಟರು ಅಂದರೆ, ಎಲ್ಲರಿಗೂ ಕೂಡ ಹಕ್ಕನ್ನು ಕೊಡಬಾರ್ದು, ಮತದಾನದ ಹಕ್ಕು ಕೊಡಬಾರ್ದು ಅನ್ನುವಂಥ ಸಲಹೆಗಳನ್ನು ಕೊಟ್ಟರು. ಏನು ಸಲಹೆ ಅಂದರೆ, 25 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಮತದಾನ, ಏನು ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೋಡಲ್ಲಿ ಓಡಿಸ್ಬಿಡ್ತೀವಿ, ಆ ರೋಡಲ್ಲಿ ಓಡಿಸ್ಬಿಡ್ತೀವಿ, ಎಲ್ಲಿಂದ ನಾವು ಬಂದ್ಬಿಟ್ಟಿದ್ದಾರೆ, ಇವೆಲ್ಲ ಕೂಡ ಮಾತನಾಡ್ತಾ ಇದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಅಂತ ಅವಕಾಶ ಇದೆ. ನೀವು ಸರಿ ಇದ್ದಿದ್ರೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ರು. ನೀವು ಸರಿ ಇಲ್ಲ ಅನ್ನೋ ಅಂತ ಕಾರಣಕ್ಕೆ ನನ್ನ 4 ವರ್ಷಗಳ ಸೇವೆಯನ್ನು ಮೆಚ್ಚಿ ಈ ಕ್ಷೇತ್ರದಲ್ಲಿ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ ನಂತರ ನನಗೆ 5 ವರ್ಷಕ್ಕೆ ಅವಕಾಶ ಕೊಟ್ಟರು ಜನ, ನೀವೆಲ್ಲರೂ ಕೂಡ ಅವಕಾಶ ಕೊಟ್ರಿ. ನಾನು ಕೊಟ್ಟ ನಂತರ ನಾನು ಬೆಂಗಳೂರಲ್ಲಿ ಕುಂತಿಲ್ಲ. ನಾನು ಕ್ಷೇತ್ರದ ಜನ ಯಾವ 60 ವರ್ಷ ಆಡಳಿತ ಅಂತ ಇವ್ರು ಹೇಳ್ತಾರೆ, 60 ವರ್ಷ ಆಡಳಿತವನ್ನು ಧಿಕ್ಕರಿಸಿ ನನಗೆ ನೀವು ಒಂದು ಅವಕಾಶ ಕೊಟ್ಟ ಮೇಲೆ ನಾನು ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು, ನಾನು ಕ್ಷೇತ್ರದಲ್ಲಿ ಇದ್ದು ಕೆಲಸ ಮಾಡಬೇಕು. ಅಭಿವೃದ್ಧಿ ಒಂದು ಭಾಗ, ಕ್ಷೇತ್ರದಲ್ಲಿ ನಾನಿದ್ರೂ ಮಾಡಬೇಕು, ಇನ್ನೊಬ್ರಿದ್ರೂ ಮಾಡಬೇಕು, ಯಾರಿದ್ರೂ ಕೂಡ ಅಭಿವೃದ್ಧಿ ಕೆಲಸ ಮಾಡಬೇಕು. ಅಂದರೆ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲ ಕ್ಷೇತ್ರದಲ್ಲಿ. ನಿಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಏನೋ ಒಂದು ಶುಭ ಕಾರ್ಯಗಳಾಗ್ತವೆ, ಅದಕ್ಕೆ ಹೋಗಿ ಅವರಿಗೆ ಆಶೀರ್ವಾದ ಮಾಡುವಂಥದ್ದು, ಅವರಿಗೆ ಶುಭಾಶಯಗಳನ್ನು ಹೇಳುವಂಥದ್ದು, ಅಥವಾ ಬೇರೆ ಇನ್ನೇನೋ ಒಂದು